ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ಎಕ್ಸ್ಪ್ಲೇನರ್ ಅಥವಾ ವಿಶ್ಲೇಷಣಾ ವರದಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಪಶ್ಚಿಮ ಬಂಗಾಳದ ರಾಜಕೀಯ ಅಂದ್ರೇನೆ ಒಂದು ರಣರಂಗ ಅಲ್ವಾ? ವರ್ಷಗಳ ಕಾಲ ತೃಣಮೂಲ ಕಾಂಗ್ರೆಸ್ ಅಂದರೆ ಎಐಟಿಸಿಯ ಭದ್ರಕೋಟೆಯಾಗಿದ್ದ ಬಂಗಾಳವನ್ನು ಕೊನೆಗೂ ಭಾರತೀಯ ಜನತಾ ಪಾರ್ಟಿ ಭೇದಿಸಿದೆ. ಇದು ಸುಮ್ಮನೆ ಗಾಳಿ ಸುದ್ದಿಯಲ್ಲ, ಪಕ್ಕಾ ಡೇಟಾ. ಈ ಐತಿಹಾಸಿಕ ಪಲ್ಲಟದ ಹಿಂದಿರೋ ಅಸಲಿ ಅಂಕಿ ಅಂಶಗಳೇನು? ಭೌಗೋಳಿಕವಾಗಿ ಜನಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನ ಯಾವುದೇ ಪಕ್ಷಪಾತವಿಲ್ಲದೆ ಕೇವಲ ಡೇಟಾ ಆಧಾರದ ಮೇಲೆ ಇವತ್ತು ನಾವು ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ 5 ಹಂತಗಳಿರುತ್ತೆ. ರಾಜ್ಯಮಟ್ಟದ ಒಕ್ಕಾರೆ ಟ್ರೆಂಡಿನಿಂದ ಶುರು ಮಾಡಿ ಪ್ರಾದೇಶಿಕ ಬದಲಾವಣೆ, ನಗರ ಗ್ರಾಮೀಣ ಒಲವು, ಅಲ್ಪಸಂಖ್ಯಾತ ಮತ್ತು ಮೀಸಲು ಕ್ಷೇತ್ರಗಳ ಲೆಕ್ಕಾಚಾರ ಮತ್ತು ಕೊನೆಯದಾಗಿ ವಿಶ್ಲೇಷಣೆಯ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ವಿಭಾಗ, ಬಂಗಾಳದಲ್ಲಿ ಶುರುವಾದ ಈ ಹೊಸ ರಾಜಕೀಯ ಶಕೆ ಹೇಗಿದೆ ಅನ್ನೋದನ್ನ ಮೈಕ್ರೋ ಲೆವೆಲಲ್ಲಿ ನೋಡೋಣ. ಇಲ್ಲಿ ಡೇಟಾ ಅಕ್ಷರಶಃ ಒಂದು ಬೃಹತ್ ಜನಾದೇಶವನ್ನೇ ನಮ್ಮ ಮುಂದಿಡ್ತಾ ಇದೆ. ನೀವೇ ಯೋಚನೆ ಮಾಡಿ, ಒಟ್ಟು 293 ಸ್ಥಾನಗಳ ಪೈಕಿ ಬಿಜೆಪಿ 102ರಲ್ಲಿ ಗೆದ್ದು 104ರಲ್ಲಿ ಮುನ್ನಡೆ ಸಾಧಿಸುವ ಮೂಲಕ ಸರಿಸುಮಾರು 2/3 ಬಹುಮತವನ್ನ ತನ್ನದಾಗಿಸಿಕೊಂಡಿದೆ. ಅದೇ ಸಮಯದಲ್ಲಿ ಆಡಳಿತಾರೂಢ ಎಐಟಿಸಿ ಕೇವಲ 44 ಸ್ಥಾನಗಳಲ್ಲಿ ಗೆಲುವು ಮತ್ತೆ 37ರಲ್ಲಿ ಮುನ್ನಡೆಯೊಂದಿಗೆ ಒಟ್ಟು 81 ಸ್ಥಾನಗಳಿಗೆ ಕುಸಿದು ಬಹಳ ಹಿಂದಕ್ಕೆ ಬಿದ್ದಿರೋದಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗಮನಿಸಬೇಕಾದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಬರೀ ಸೀಟುಗಳಲ್ಲಷ್ಟೇ ಅಲ್ಲ, ವೋಟ್ ಶೇರ್ ಅಥವಾ ಮತಗಳಿಕೆಯ ಪ್ರಮಾಣದಲ್ಲೂ ಅಚ್ಚರಿಯ ಬದಲಾವಣೆಯಾಗಿದೆ. 2021ಕ್ಕೆ ಕಂಪೇರ್ ಮಾಡಿದ್ರೆ ಬಿಜೆಪಿ ತನ್ನ ಮತಗಳಿಕೆಯನ್ನ ಸುಮಾರು 7.5% ಪಾಯಿಂಟ್ಗಳಷ್ಟು ಜಾಸ್ತಿ ಮಾಡ್ಕೊಂಡಿದೆ. ಅಂದ್ರೆ ಒಟ್ಟಾರೆಯಾಗಿ 45.75% ಮತಗಳನ್ನ ಪಡೆಯುವ ಮೂಲಕ ಎಐಟಿಸಿಯ 41.1ಕ್ಕಿಂತ 4 ಪಾಯಿಂಟ್ಸ್ ಮುಂದಿದೆ. ಅಸ್ಲಿಗೆ ಈ ಬೃಹತ್ ಸೀಟುಗಳ ವ್ಯತ್ಯಾಸಕ್ಕೆ ಈ ವೋಟ್ ಶೇರ್ ಏರಿಕೆಯೇ ಅಡಿಪಾಯ ಅಂತ ಹೇಳ್ಬಹುದು. ಈಗ ರಾಜ್ಯಮಟ್ಟದ ಓವರಾಲ್ ಪಿಕ್ಚರ್ ನೋಡಿದ್ವಿ. ಮುಂದೆ ಪ್ರಮುಖ ಪ್ರದೇಶಗಳಲ್ಲಿ ಅಥವಾ ರೀಜನ್ ವೈಸ್ ಏನೇನು ಬದಲಾವಣೆಗಳಾಗಿವೆ ಅಂತ ನೋಡೋಣ. ಈ ಪ್ರಾದೇಶಿಕ ಡೇಟಾ ನಿಜಕ್ಕೂ ಶಾಕಿಂಗ್ ಆಗಿದೆ. ಕೃಷಿ ಪ್ರಧಾನವಾಗಿರೋ ನೈಋತ್ಯ ಬಂಗಾಳ ಅಂದ್ರೆ ಸೌತ್ ವೆಸ್ಟ್ ಭಾಗದಲ್ಲಿ 2021ರ ರಿಸಲ್ಟ್ಸ್ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದೆ. ಬಿಜೆಪಿ ಬರೋಬ್ಬರಿ 99 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ರೆ ಎಐಟಿಸಿ ಕೇವಲ 18ಕ್ಕೆ ಕುಸಿದಿದೆ. ನಾರ್ತ್ ಅಥವಾ ಉತ್ತರ ಭಾಗದಲ್ಲೂ ಬಿಜೆಪಿ 40 ಸ್ಥಾನಗಳಲ್ಲಿ ಮುಂದಿದ್ರೆ ಎಐಟಿಸಿ ಇರೋದು ಬರೀ 14ರಲ್ಲಿ. ಇನ್ನು ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ಭಾಗದಲ್ಲಿ ಎಐಟಿಸಿ ತೀವ್ರ ಪೈಪೋಟಿ ಕೊಟ್ಟಿದ್ರೂ ಕೂಡ ಸೀಟುಗಳ ಲೆಕ್ಕದಲ್ಲಿ ಬಿಜೆಪಿ 39 ಮತ್ತೆ ಎಐಟಿಸಿ 35 ಸ್ಥಾನಗಳಲ್ಲಿದ್ದು ಇಲ್ಲೂ ಬಿಜೆಪಿ ಸ್ವಲ್ಪ ಮುಂದಿದೆ. ಆದರೆ ಈ ಇಡೀ ಅನಾಲಿಸಿಸ್ನಲ್ಲಿ ಎಲ್ಲರನ್ನೂ ನಿಬ್ಬೆರಗಾಗಿಸುವ ಒಂದು ನಂಬರ್ ಇದ್ರೆ ಅದು 12.5. ಹೌದು, ಗ್ರೇಟರ್ ಕೋಲ್ಕತಾದಲ್ಲಿ ಬಿಜೆಪಿ ತನ್ನ ಮತಗಳಿಕೆಯಲ್ಲಿ ಬರೋಬ್ಬರಿ 12.5% ಪಾಯಿಂಟ್ಗಳ ಭಾರೀ ಜಿಗಿತ ಕಂಡಿದೆ. 2021ರಲ್ಲಿ ಈ ಭಾಗದಲ್ಲಿ ಒಂದೇ ಒಂದು ಸೀಟು ಇಲ್ಲದಿದ್ದ ಬಿಜೆಪಿ ಈಗ ಏಕಾಏಕಿ 28 ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿದೆ. ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಎಐಟಿಸಿಗಿಂತ 20 ಪಾಯಿಂಟ್ಸ್ ಹಿಂದಿದ್ದ ಪಕ್ಷ ಇಂದು ಅವರನ್ನೇ ಹಿಂದಿಕ್ಕಿರೋದು ಖಂಡಿತ ಸಣ್ಣ ವಿಚಾರವಲ್ಲ. ಸರಿ, ಈಗ 3ನೇ ವಿಭಾಗದತ್ತ ಬರೋಣ. ಅದೇ ನಗರ ಮತ್ತು ಗ್ರಾಮೀಣ ಒಲವು, ಅರ್ಬನ್ ಮತ್ತೆ ರೂರಲ್ ವೋಟರ್ಸ್ ಹೇಗ್ ರಿಯಾಕ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ನಾವು ಸ್ಯಾಟಲೈಟ್ ಆಧಾರಿತ ರಾತ್ರಿಯ ಬೆಳಕಿನ ತೀವ್ರತೆಯ ಡೇಟಾ ಬಳಸಿ ವಿಶ್ಲೇಷಣೆ ಮಾಡಿದಿವಿ. ಇದರ ಪ್ರಕಾರ ಬಿಜೆಪಿ ಎಲ್ಲಾ 4 ನಗರೀಕರಣದ ಹಂತಗಳಲ್ಲೂ ತನ್ನ ಮುನ್ನಡೆ ಕಾಯ್ದುಕೊಂಡಿದೆ. ವಿಶೇಷವಾಗಿ ಹೈಲಿ ರೂರಲ್ ಅಂದ್ರೆ ಅತ್ಯಂತ ಗ್ರಾಮೀಣ ಮತ್ತು ಮಾಡರೇಟ್ಲಿ ರೂರಲ್ ಅಂದ್ರೆ ಮಧ್ಯಮ ಗ್ರಾಮೀಣ ಪ್ರದೇಶಗಳಲ್ಲಿ ಬಿಜೆಪಿ ಕ್ರಮವಾಗಿ 77 ಮತ್ತು 81 ಸ್ಥಾನಗಳ ಬೃಹತ್ ಪ್ರಾಬಲ್ಯ ಸಾಧಿಸಿದೆ. ಇನ್ನು ಅತ್ಯಂತ ನಗರ ಅಥವಾ ಹೈಲಿ ಅರ್ಬನ್ ಪ್ರದೇಶಗಳನ್ನು ನೋಡಿದ್ರೆ ಅಲ್ಲಿಯೂ ಬಿಜೆಪಿ 21 ಸ್ಥಾನಗಳನ್ನ ಪಡೆದರೆ ಎಐಟಿಸಿ ಕೇವಲ 12 ಸ್ಥಾನಗಳಿಗೆ ಸೀಮಿತವಾಗಿದೆ. ಹೈಲಿ ಅರ್ಬನ್ ಏರಿಯಾಗಳಲ್ಲಿ ಐತಿಹಾಸಿಕವಾಗಿ ಎಐಟಿಸಿಗಿದ್ದ ಹಿಡಿತವನ್ನ ಬಿಜೆಪಿ ಸಂಪೂರ್ಣವಾಗಿ ಸಡಿಲಗೊಳಿಸಿದೆ. ಕೇವಲ ಹೈಲಿ ಅರ್ಬನ್ ಸೀಟ್ಗಳಲ್ಲಿಯೇ ಬಿಜೆಪಿ 13.1% ಪಾಯಿಂಟ್ಸ್ ಏರಿಕೆ ಕಂಡಿದ್ರೆ ಎಐಟಿಸಿ 9.3 ಪಾಯಿಂಟ್ಸ್ ಕಳೆದುಕೊಂಡಿದೆ. ಟೆಕ್ನಿಕಲಿ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ಇದೇ ಅತಿದೊಡ್ಡ ಅರ್ಬನಿಟಿ ಬ್ಯಾಂಡ್ ಸ್ವಿಂಗ್. ಮುಂದಿನ ವಿಭಾಗ ಅಲ್ಪಸಂಖ್ಯಾತ ಮತ್ತು ಮೀಸಲು ಕ್ಷೇತ್ರಗಳು. ಯಾವುದೇ ಎಲೆಕ್ಷನ್ ಡೈರೆಕ್ಷನ್ನನ್ನೇ ಚೇಂಜ್ ಮಾಡೋ ತಾಕತ್ತು ಈ ಡೆಮೋಗ್ರಾಫಿಕ್ಸ್ಗೆ ಇರುತ್ತೆ. ಇಲ್ಲೇನಾಗಿದೆ ನೋಡೋಣ.
ಡೇಟಾ ಸ್ವಲ್ಪ ಆಳವಾಗಿ ಅಗೆದು ನೋಡಿದಾಗ 25%ಗಿಂತ ಹೆಚ್ಚು ಮುಸ್ಲಿಂ ಮತದಾರರಿರೋ ಕ್ಷೇತ್ರಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಕಾಣಿಸುತ್ತೆ. ಬಿಜೆಪಿ 91 ಸ್ಥಾನಗಳಲ್ಲಿ ಮುಂದಿದ್ರೆ ಎಐಟಿಸಿ 68 ಸ್ಥಾನಗಳಲ್ಲಿದೆ. ಆಶ್ಚರ್ಯ ಏನಪ್ಪಾ ಅಂದ್ರೆ ಮತಗಳಿಕೆಯಲ್ಲಿ ಇಬ್ಬರ ನಡುವಿನ ವ್ಯತ್ಯಾಸ ಇರೋದು ಕೇವಲ 0.1% ಮಾತ್ರ. ಆದ್ರೆ ಎಐಟಿಸಿಯ ವೋಟ್ ಬ್ಯಾಂಕ್ ಐಎಸ್ಎಫ್ ಮತ್ತು ಕಾಂಗ್ರೆಸ್ ಕಡೆಗೆ ಒಡೆದು ಹೋಗಿರೋದು ಬಿಜೆಪಿಗೆ ಬರೋಬ್ಬರಿ 23 ಸೀಟುಗಳ ಲಾಭ ತಂದುಕೊಟ್ಟಿದೆ. ಇದರ ಜೊತೆಗೆ ಹಿಂದೂ ಮತಗಳ ಕೌಂಟರ್ ಕನ್ಸಾಲಿಡೇಷನ್ ಕೂಡ ಇಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿದೆ. ಇನ್ನು ಎಸ್ಸಿ ಮತ್ತು ಎಸ್ಟಿ ಮೀಸಲು ಕ್ಷೇತ್ರಗಳತ್ತ ಗಮನ ಹರಿಸದೆ ಈ ನಂಬರ್ ನಮ್ಮನ್ನ ನಿಜಕ್ಕೂ ದಂಗಾಗಿಸುತ್ತೆ. ಒಟ್ಟು 84 ಮೀಸಲು ಕ್ಷೇತ್ರಗಳ ಪೈಕಿ ಬಿಜೆಪಿ ಬರೋಬ್ಬರಿ 68 ಕ್ಷೇತ್ರಗಳನ್ನ ಕ್ಲೀನ್ ಸ್ವೀಪ್ ಮಾಡಿದೆ. ಎಐಟಿಸಿ ಮತ್ತು ಬಿಜೆಪಿ ನಡುವಿನ ಅತ್ಯಂತ ದೊಡ್ಡ ಅಂತರ ಕಾಣಿಸೋದೇ ಇಲ್ಲಿ. ಇಷ್ಟೊಂದು ದೊಡ್ಡ ಪ್ರಮಾಣದ ಮೀಸಲು ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಕಾರಣವೇನು ಅಂತ ನೋಡಿದ್ರೆ ಮಟುವಾ ಮತ್ತು ರಾಜವಂಶಿ ಸಮುದಾಯಗಳನ್ನ ನಿರಂತರವಾಗಿ ತಲುಪುವ ಬಿಜೆಪಿಯ ಸ್ಟ್ರಾಟಜಿ ಎದ್ದು ಕಾಣುತ್ತೆ. ಇದರ ಜೊತೆಗೆ ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ತಳಮಟ್ಟದ ಸಂಘಟನಾ ಕಾರ್ಯಗಳು ಬಿಜೆಪಿಗೆ 50.2% ಮತಗಳನ್ನು ತಂದುಕೊಟ್ಟಿವೆ. ಎಐಟಿಸಿಗಿಂತ ಬರೋಬ್ಬರಿ 10 ಪಾಯಿಂಟ್ಸ್ ಲೀಡ್ ಅಂದ್ರೆ ಈ ಡೆಮೋಗ್ರಾಫಿಕ್ ಔಟ್ರೀಚ್ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಬೋದು. ಎಲೆಕ್ಷನ್ಗೂ ಮುನ್ನ ಎಲ್ರೂ ಅಂದ್ಕೊಂಡಿದ್ದು ವೋಟರ್ ಲಿಸ್ಟ್ನಿಂದ ಹೆಚ್ಚಿನ ಹೆಸರುಗಳನ್ನ ಡಿಲೀಟ್ ಮಾಡಿರೋದು ಎಐಟಿಸಿಗೆ ಮೈನಸ್ ಆಗುತ್ತೆ ಅಂತ. ಆದ್ರೆ ವಾಸ್ತವದ ಡೇಟಾ ಹೇಳೋ ಕತೆನೇ ಬೇರೆ. 20%ಗಿಂತ ಹೆಚ್ಚು ಹೆಸರುಗಳು ಡಿಲೀಟ್ ಆದ 27 ಕ್ಷೇತ್ರಗಳಲ್ಲಿ ಎಐಟಿಸಿ 15ರಲ್ಲಿ ಗೆದ್ದಿದೆ. ಅಂದ್ರೆ ಈ ಡಿಲೀಷನ್ ಆಕ್ಚುಲಿ ಎಐಟಿಸಿ ಪರವಾದ ಒಲವನ್ನೇ ಹೆಚ್ಚಿಸಿದೆ. ಆದ್ರೆ 5%ಗಿಂತ ಕಡಿಮೆ ಡಿಲೀಷನ್ ಆದ 45 ಕ್ಷೇತ್ರಗಳಲ್ಲೇನಾಗಿದೆ ಗೊತ್ತಾ? ಬಿಜೆಪಿ 42 ಕ್ಷೇತ್ರಗಳನ್ನ ತನ್ನ ಖಾತೆಗೆ ಹಾಕ್ಕೊಂಡಿದೆ. ಸೊ ಕೊನೆಯದಾಗಿ ಇಷ್ಟೆಲ್ಲ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನೋಡಿದ್ವಿ ಅಲ್ವಾ? ಈ ಡೇಟಾ ಡ್ರಿವನ್ ವಿಶ್ಲೇಷಣೆಯ ಮುಖ್ಯಾಂಶಗಳು ಅಥವಾ ಕೀ ಟೇಕ್ಅವೇಸ್ ಏನು ಅನ್ನೋದನ್ನ ಒಮ್ಮೆ ಸಮರೈಸ್ ಮಾಡೋಣ. ನಮ್ಮ ನಿಜ ಕನ್ನಡ ನ್ಯೂಸ್ ಡೇಟಾ ಎನಾಲಿಸಿಸ್ ಪ್ರಕಾರ ಈ ಐತಿಹಾಸಿಕ ಶಿಫ್ಟ್ನ ಹಿಂದೆ 5 ಮುಖ್ಯ ಕಾರಣಗಳಿವೆ. ಮೊದಲನೇದು ಕೃಷಿ ಪ್ರಧಾನವಾದ ಸೌತ್ ವೆಸ್ಟ್ ಭಾಗದಲ್ಲಿ ಕಂಡ ಸಂಪೂರ್ಣ ಪ್ರಾಬಲ್ಯ. ಎರಡನೇದು ಗ್ರೇಟರ್ ಕೋಲ್ಕತಾದಲ್ಲಿ ಹಿಂದಿಗಿಂತ ದುಪ್ಪಟ್ಟಾದ ಮುನ್ನಡೆ. ಮೂರನೇದು ಹಿಂದೂ ಮತಗಳ ಕನ್ಸಾಲಿಡೇಷನ್. ನಾಲ್ಕನೇದು ಎಐಟಿಸಿಯ ಮುಸ್ಲಿಂ ವೋಟ್ ಬ್ಯಾಂಕಿನ ಒಡಕು. ಮತ್ತು ಐದನೇದು ಮೀಸಲು ಕ್ಷೇತ್ರಗಳಲ್ಲಿ ಸಿಕ್ಕ ಅಪಾರವಾದ ದಲಿತರ ಬೆಂಬಲ. ಈ 5 ಸ್ಟ್ರಾಟಜಿಕ್ ವಿಕ್ಟರಿಗಳೇ ಈ ರಿಸಲ್ಟ್ನ ಅಸಲಿಗುಟ್ಟು. ಸೊ ಇವತ್ತಿನ ಈ ಎಕ್ಸ್ಪ್ಲೇನರ್ ಮುಗಿಸುವ ಮುನ್ನ ಈ ಡೇಟಾ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಆಗಿರೋ ಈ ಅಭೂತಪೂರ್ವ ಡೆಮೋಗ್ರಾಫಿಕ್ ಮತ್ತು ಎಲೆಕ್ಟೋರಲ್ ಶಿಫ್ಟ್ ಮುಂದಿನ ದಿನಗಳಲ್ಲಿ ಇಡೀ ದೇಶದ ರಾಜಕೀಯ ತಂತ್ರಗಾರಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಚಾರ. ಇದಿಷ್ಟು ಇವತ್ತಿನ ನಿಜ ಕನ್ನಡ ನ್ಯೂಸ್ನ ವಿಶೇಷ ವಿಶ್ಲೇಷಣೆ. ನಿಖರವಾದ ಮತ್ತು ವಸ್ತುನಿಷ್ಠ ಮಾಹಿತಿಗಾಗಿ ನಮ್ಮ ವರದಿಗಳನ್ನ ನೋಡ್ತಾ ಇರಿ. ನಮಸ್ಕಾರ.